ನಮಸ್ತೆ ಎಲ್ಲರಿಗೂ. ನೋಡಿ, ಇವತ್ತು ನಾನು ನರ್ಸರಿಯಿಂದ ತಂದ ಗಿಡಗಳನ್ನು ರಿಪೋರ್ಟ್ ಮಾಡ್ತಾ ಇದ್ದೀನಿ. ಇದು ನೋಡಿ ಕೊಕೊಪೀಟ್. ಇದು ಸ್ಪಾಟ್ ಬಂದ್ಬಿಟ್ಟು 8 ಇಂಚಿನ ಪಾಟಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಈ ಗಿಡಗಳು ತಂದು ಒಂದು ವಾರ ಆಯಿತು. ಒಂದು ವಾರ ನೆರಳಲ್ಲಿ ಇಟ್ಬಿಟ್ಟು ನೀರು ಹಾಕಿ, ಏನು ಹಾಕಿದ್ದೀರ ಬರೀ ನೀರು ಹಾಕಿಬಿಟ್ಟು ಒಂದು ವಾರ ಆದಮೇಲೆ ರಿಪೋರ್ಟ್ ಮಾಡಬೇಕು. ಯಾವುದೇ ನರ್ಸರಿಯಿಂದ ತಂದ ಗಿಡಗಳನ್ನ ಒಂದೇ ಸಾರಿ 2 ದಿವಸ ಇಟ್ಬಿಟ್ಟು ಇವತ್ತು ತಂದು ನಾಳೆನೇ ರಿಪೋರ್ಟ್ ಮಾಡೋದು ಹಾಗೆಲ್ಲ ಮಾಡಬಾರ್ದು. ಇದು ನೋಡಿ, ನಾನು ಆಲ್ರೆಡಿ ಮಣ್ಣನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಎಲ್ಲ ಮರಳು, ಮಣ್ಣು, ಗೊಬ್ಬರ, ಎಪ್ಸಮ್ ಸಾಲ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ನಾನು ನೋಡಿ ಗಿಡಗಳನ್ನ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಗಿಡನ ಇದು ನಮ್ಮ ಕಡೆ ಕಪ್ಪು ಮಣ್ಣೆ ಅಲ್ವಾ, ಅದರಿಂದ ನಾನು ಬರೀ ಕವರ್ ತೆಗೆದುಬಿಟ್ಟು ಈ ಥರ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಇದೇ ಥರನೇ ಮಾಡಬೇಕು. ಇವಾಗ ಬೇಸಿಗೆಯಲ್ಲಿ, ಮಳೆಗಾಲದಲ್ಲಾದರೆ ಮಣ್ಣೆಲ್ಲ ತೆಗೆದು ಬರೀ ಬೇರು ನೆಟ್ಟರೆ ಚೆನ್ನಾಗಿ ಬರ್ತದೆ. ಇವಾಗ ನಾವು ತಂದಿರೋ ಗಿಡಗಳನ್ನ ಏನು ತೆಗೆದು ನಿಧಾನವಾಗಿ ತೆಗೆದುಬಿಟ್ಟು ರಿಪೋರ್ಟ್ ಮಾಡಬೇಕು. ನರ್ಸರಿ ತಂದಿದ್ದ ಗಿಡಗಳನ್ನ, ಯಾಕಂದರೆ ಅದು ಬೇರೆ ಏನು ನಾವು ಕದಲ್ಬಾರ್ದು ಜಾಸ್ತಿ. ಇದು ನೋಡಿ, ಇದಕ್ಕೆ ನಾನು ನೀರು ಹಾಕದೇ ಇರೋದಕ್ಕೆ ಇದು ಯಾವ ಥರ ಆಗಿದೆ ಅಂದರೆ, ಅದು ಒಂಥರ ಮಣ್ಣೆಲ್ಲ ಉದುರು ಹೋಗ್ತಾ ಇದೆ. ಅದು ಆ ಥರ ಆಗಿದೆ ನೋಡಿ. ಈ ಥರ ರಿಪೋರ್ಟ್ ಮಾಡಿದ್ದೀನಿ. ಒಂದು ವಾರ ಆಯಿತು ತಂದುಬಿಟ್ಟು ಇವತ್ತು ರಿಪೋರ್ಟ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಪಾಟ್ ಚಿಕ್ಕದಲ್ವಾ, ಡೈರೆಕ್ಟ್ ಏನು ಒಣಗಿರೋ ಸ್ವಲ್ಪ ತಪ್ಪಲ ಗಿಪ್ಪಲ ಏನು ಹಾಕಿಲ್ಲ. ಯಾಕಂದರೆ ಪಾಟ್ ಚಿಕ್ಕದಲ್ವಾ, ಡೈರೆಕ್ಟ್ ಸಾಯಿಲ್ ಮಿಕ್ಸರ್ ಹಾಕಿ ಗಿಡ ನೆಟ್ಟಿದ್ದೀನಿ. ನೋಡಿ, ಇದು ಹ್ಯೂಮಿಕ್ ಆ್ಯಸಿಡು. ಯಾವಾಗೇ ಗಿಡ ರಿಪೋರ್ಟ್ ಮಾಡಿದ ಮೇಲೆ ಈ ಹ್ಯೂಮಿಕ್ ಆ್ಯಸಿಡ್ ಈ ಗಿಡಗಳಿಗೆ ಹಾಕಿದ್ರೆ ಬೇರಿಗೇನು ಪ್ರಾಬ್ಲಮ್ ಆಗಲ್ಲ. ಬೇರು ಚೆನ್ನಾಗಿ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಈ ಹ್ಯೂಮಿಕ್ ಆ್ಯಸಿಡಿಂದ. ಆನ್ಲೈನಲ್ಲಿ ಸಿಗುತ್ತೆ, ತಗೋಬೋದು ಹ್ಯೂಮಿಕ್ ಆ್ಯಸಿಡು. ಇಲ್ಲಿ ನಮ್ಮದು ಉತ್ತರ ಕರ್ನಾಟಕ ಈ ಸೈಡು ಕೆಮಿಕಲ್ ಹ್ಯೂಮಿಕ್ ಆ್ಯಸಿಡ್ ಜಾಸ್ತಿ ಇರೋದು. ಈಗ ಅದರಿಂದ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ಹ್ಯೂಮಿಕ್ ಆ್ಯಸಿಡ್ನ. ಈ ಥರ ಫಸ್ಟ್ ಟೈಮು ರಿಪೋರ್ಟ್ ಮಾಡಬೇಕಾದ್ರೆ ಗಿಡಗಳನ್ನ ಫುಲ್ ನೀರು ಹಾಕಬೇಕು. ಕೆಳಗಡೆ ಬಂದುಬಿಡಬೇಕು ನೀರು ನಿಂತ್ಕೋಬಾರ್ದು. ಗಿಡದಲ್ಲಿ ಫುಲ್ ಮಣ್ಣು ಹಾಕಿರ್ತೀವಲ್ಲ ನಾವು, ಅದರಿಂದ ಫುಲ್ಲು ಮಣ್ಣು ಹಾಕಿ ಕೆಳಗಡೆ ಹೋಲಿಂದ ಕೆಳಗೆ ನೀರು ಬರಬೇಕು. ಆ ಥರ ನಾವು ಈ ಹ್ಯೂಮಿಕ್ ಆ್ಯಸಿಡ್ ಫಸ್ಟ್ ಡೇ ಇವಾಗ ಹಾಕಿದ್ರೆ ಇನ್ನೊಂದು 15 ದಿವಸ 20 ದಿವಸಕ್ಕೆ ತಿರ್ಗಾ ಹ್ಯೂಮಿಕ್ ಆ್ಯಸಿಡ್ ಕೊಟ್ಟರೆ ಗಿಡ ಬೇಗ ಬೆಳವಣಿಗೆ ಆಗ್ತದೆ. ಬೇಗ ದೊಡ್ಡದಾಗಿ ಬೆಳೆಯೋಕ್ಕೆ ಶುರು ಮಾಡುತ್ತೆ ಗಿಡಗಳು. ಇವಾಗ ನಾವು ನೀರು ಚೆನ್ನಾಗಿ ಕೊಟ್ಟಿರ್ತೀವಲ್ಲ, ನಾನು ನೆರಳಲ್ಲೇ ಇಡಬೇಕು. ಇವಾಗೂ ಒಂದು 3-4 ದಿವಸ ನೆರಳಲ್ಲೇ ಇಟ್ಟು ಆಮೇಲೆ ಬಿಸಿಲಿಗೆ ಇಡ್ಬೋದು. ಬಿಸಿಲಂದರೆ ಇವಾಗ ಬೇಸಿಗೆ ಬಿಸಿಲು ಸಿಕ್ಕಾಪಟ್ಟೆ, ಅದಕ್ಕೆ ಶೇಡಿ ಏರಿಯಾದಲ್ಲಿ ಇಡಬೇಕು. ಇವಾಗ ನಾನು ಮೇಲ್ಗಡೆ ನೆಟ್ ಕಟ್ಟಿದ್ದೀನಿ, ಅದರಿಂದ ನೆರಳಲ್ಲೇ ಇದೆ. ಇವಾಗೇನು ಬಿಸಿಲು ಹತ್ತಲ್ಲ ಅದಕ್ಕೆ, ಅದರಿಂದ ಇಲ್ಲೇ ಇರ್ತಾ ಇದ್ದೀನಿ. ನೋಡಿ, ನೀವು ಸಹ ಹೀಗೆ ಮಾಡಿರಿ. ಗಿಡಗಳನ್ನ ತಂದರೆ ಒಂದು ವಾರ ಮನೆಯಲ್ಲಿ ಇಟ್ಕೊಂಡು, ಒಂದು ವಾರ ಇಲ್ಲಾಂದ್ರೆ ಒಂದು 4-5 ದಿವಸನಾದರೂ ಆಗಬೇಕು. ನೋಡಿ, ನೀರು ಈ ಥರ ಕೆಳಗಡೆ ಬರಬೇಕು. ನಾವು ಹಾಕಿರೋ ನೀರು ನಿಲ್ಬಾರ್ದು. ಯಾರೇ ಪಾಟ್ಗಳು ತಂದರೂ ಅವಕ್ಕೆ ನೀಟಾಗಿ ಹೋಲ್ಗಳು ಹಾಕಿ, ಆಮೇಲೆ ಕೆಳಗಡೆ ಒಂದು ಬಟ್ಟೆನಾರು ಹಾಕಿ ಕಲ್ಲುಗಳಾದರೂ ಇಡಿ ಹೋಲಿಗೆ.